ಭಾರ್ಗವ್ ಗೋಡೆಗೆ ಮುಷ್ಟಿ ಮಾಡಿ ಗುದ್ದುತ್ತಾ, ಛೆ, ನಮ್ಮ ಸಮಾಜ ಎಷ್ಟು ಹಾಳಾಗಿದೆ. ನಾವು ಯುವಕರನ್ನು ಸರಿ ಮಾಡಬೇಕು ಅಂತ ಹೋದಾಗೆಲ್ಲ ನಮಗೆ ಎದುರಾಗಿ ನಿಲ್ಲೋದೇ ಯುವಕರು. ಎಷ್ಟೋ ವಯಸ್ಸು ಈ ರೌಡಿಗಳಿಗೆ 25ರಿಂದ 30 ಇರ್ಬೋದಾ, ಸಾಕೆ. ಆದರೆ ಇಂಥವ್ರೆ ದೇಶದ್ರೋಹದ ಕೆಲಸ ಮಾಡ್ತಾರೆ. ನಾನು ಸರಿ ಮಾಡ್ತೀನಿ, ಎಲ್ಲ ಸರಿ ಮಾಡ್ತೀನಿ, ಇದರಲ್ಲಿ ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಕನಿಷ್ಠ ನಾನು ಇರುವ ಸ್ಥಳದಲ್ಲಿ ಆದರೂ ಜನರು ನೆಮ್ಮದಿಯಾಗಿ ಉಸಿರಾಡಬೇಕು, ಇದರಲ್ಲಿ ನ್ಯಾಯಕ್ಕೋಸ್ಕರ ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ. ಒಬ್ಬ ಪೊಲೀಸ್ ಮುಂದೆನೇ ರಾತ್ರಿ ಮೈ ಬಿಸಿ ಮಾಡ್ಕೋತೀನಿ ಅಂತಾನೆ. ಹೆಣ್ಣಿಗೆ ಈಗಲೂ ಗೌರವ ಸಿಗ್ತಿಲ್ಲ. ಯಾಕೋ ಒಬ್ಬ ಪೊಲೀಸ್ ಕಣ್ಣಲ್ಲಿ ನೀರಿನ ಬಿಂದು ಕಂಡಿತು. ರೌಡಿಗಳ ಮಾತಿಗೆ ಅವರ ನಡವಳಿಕೆ ಮೇಲೆ ಅಸಮಾಧಾನ. ಅನಾಮಿಕಾ: ಹಲೋ, ಭಾರ್ಗವ್ ಸರ್ ಅಲ್ವಾ? ಇಲ್ಲಿ ಯಾರೋ ಡ್ರಗ್ಸ್ ತಗೋತಾ ಇದ್ದಾರೆ, ಅರ್ಜೆಂಟ್, ಬೇಗ ಬನ್ನಿ. ಜಯನಗರ 2nd ಬ್ಲಾಕ್ ಸರ್. ನೀವು ಬಂದರೆ ಈಗಲೇ ಆ ಕಳ್ಳರನ್ನ ಹಿರ್ಬೋದು. ಕಿರಾಣಿ ಶಾಪ್ ಹತ್ರ ಒಂದು ಹುಡುಗನ ಕೈಯಲ್ಲಿ ನೋಡಿದೆ. ಈಗಲೇ ಬಂದರೆ ಖಂಡಿತ ಸಿಗ್ತಾರೆ. ಭಾರ್ಗವ್: ಹಲೋ, ಯಾರ್ರೀ ನೀವು? ಹಲೋ ಹಲೋ. ಶಿಟ್, ಕಾಲ್ ಕಟ್ಟಾಯ್ತು ಅನ್ಸುತ್ತೆ. ಸಾಕೇತ್, ಏನಾಯ್ತು ಸರ್? ಭಾರ್ಗವ್, ಕಿರಾಣಿ ಶಾಪ್ ಹತ್ರ ಯಾವುದೋ ಹುಡುಗಾಗ ಡ್ರಗ್ಸ್ ಮಾಡ್ತಾ ಇದ್ದಾನಂತೆ. ಈಗಲೇ ಹೋದರೆ ಹಿಡ್ಬೋದಂತೆ. ನಾನು ಈಗಲೇ ಹೋಗ್ತೀನಿ, ಬೈಕ್ ಏರಿ ಹೊರಟ. ಆ ಜಾಗಕ್ಕೆ ಹೋದಾಗ ಒಬ್ಬ ಹುಡುಗನ ಕೈಯಲ್ಲೂ ಬಿಳಿ ಬಣ್ಣದ ಸ್ಮಾಲ್ ಪ್ಯಾಕೆಟ್ ಇದ್ದದ್ದು ನೋಡಿ ಅದನ್ನು ಕೈಯಿಂದ ಎಸೆದು ಬಿಟ್ಟಿದ್ದ ಅವನ ಕೆನ್ನೆಗೆ. ಚೋಟುದ್ದಿಲ್ಲ, ಆಗಲೇ ನಿನಗೆ ಡ್ರಗ್ಸ್ ಬೇಕಾ? ಎಲ್ಲೋ ನಿನ್ನ ಮನೆ? ನಡೆಯೋ ನಿನ್ನ ಮನೆಗೆ, ನಿಮ್ಮ ಅಪ್ಪ ಅಮ್ಮನಿಗೂ ಗೊತ್ತಾಗಲಿ. ಅಷ್ಟರಲ್ಲೇ ಭಾರ್ಗವ್ ಕೆನ್ನೆಗೆ ಯಾರೋ ರಪ್ ಅಂತ ಹೊಡೆದ್ರು. ಯಾರೋ ನೀನು. ನನ್ನ ಮಗನ ಮೇಲೆ ಕೈ ಮಾಡೋಕ್ಕೆ ಎಷ್ಟೋ ಧೈರ್ಯ ನಿನಗೆ. ಪೊಲೀಸ್ ಬಟ್ಟೆ ಹಾಕೊಂಡ ತಕ್ಷಣ ಯಾರ್ಯಾರ ಮೇಲೋ ಕೈ ಮಾಡ್ತೀಯಾ? ಭಾರ್ಗವ್: ಸರ್, ನಿಮ್ಮ ಮಗ ಡ್ರಗ್ಸ್ ತಾಗೋತಾ ಇದ್ದ ಸರ್, ಬೇಕಾದರೆ ನಿಮ್ಮ ಮಗನ ಕೈಯಲ್ಲಿ ಇದೇ ನೋಡಿ. ಮತ್ತೊಂದು ಏಟು ಅವನ ಕೆನ್ನೆಗೆ ರಪ್ ಅಂತ ಬಿದ್ದಿತ್ತು. ನೋಡೋ, ಇದು ಡ್ರಗ್ಸ್ ಅನ್ಸುತ್ತಾ? ಅಡುಗೆ ಸೋಡಾ. ಇದು ಅವನಿಗೆ ಹೇಳಿದ್ದೆ ತರೋಕೆ, ಚಿಲ್ಲರೆ ಇಲ್ಲದೆ ಇಲ್ಲೇಲೇ ನಿಂತಿದ್ದ. ಭಾರ್ಗವ್ ಪಾಕೆಟ್ ಅರಿದು ವಾಸನೆ ನೋಡಿದ. ಎಸ್, ಇದು ನಿಜವಾಗ್ಲೂ ಸೋಡಾ ಪ್ಯಾಕೆಟ್. ಸಾರಿ ಸರ್, ನನಗೆ ರಾಂಗ್ ನಂಬರ್ನಿಂದ ಈ ಜಾಗದಲ್ಲಿ ಡ್ರಗ್ಸ್ ದಂಧೆ ನಡೆಯುತ್ತಿದೆ ಅಂತ ನ್ಯೂಸ್ ಬಂತು. ಅವರು ಹೇಳಿದ್ದ ಜಾಗಕ್ಕೆ ಬಂದಾಗ ಅವರು ಹೇಳಿದ ಹಾಗೆ ಈ ಹುಡುಗ ನಿಂತಿದ್ದ. ಅಷ್ಟೇ ಅಲ್ಲ, ಕೈಯಲ್ಲೂ ಸೋಡಾ ಪ್ಯಾಕೆಟ್, ಡ್ರಗ್ಸ್ ಪ್ಯಾಕೆಟ್ ಎರಡೂ ಸೇಮ್ ಇರೋದ್ರಿಂದ ಇಷ್ಟೆಲ್ಲ ಆಯಿತು. ಸಾರಿ ಸರ್, ಸಾರಿ ಪುಟ್ಟ, ನಾನು ನಿನಗೆ ಆಗಲೇ ಹೊಡೆದೆ ಅಲ್ವಾ? ನೀನು ನನಗೆ ಹೊಡಿ ಬೇಕಾದರೆ. ಬೇಡ, ನಿನ್ನ ಕೆಲಸ ನೀವು ಮಾಡ್ದಿರಾ ಪೊಲೀಸ್ಗೆ ಹೊಡಿಬಾರ್ದು. ಅವ್ರಿಗೆ ಸೆಲ್ಯೂಟ್ ಮಾಡಬೇಕು ಅಂತ ಅಪ್ಪ ಹೇಳ್ದಾರೆ, ಅದಕ್ಕೆ ನನ್ನ ಕಡೆಯಿಂದ ನಿನಗೆ ಒಂದು ದೊಡ್ಡ ಸೆಲ್ಯೂಟ್. ಸಾರಿ ಕಣಪ್ಪ, ತಪ್ಪೇ ಮಾಡದೇ ಇರೋ ನನ್ನ ಮಗನನ್ನು ಎಲ್ಲ ಅರೆಸ್ಟ್ ಮಾಡ್ತೀರಾ ಅಂತ ಭಯ ಇತ್ತು. ಅದಕ್ಕೆ ಪೊಲೀಸ್ ಅಂತ ನೋಡದೆ ನಿಮ್ಮ ಮೇಲೆ ಕೈ ಮಾಡಿಬಿಟ್ಟೆ. ನಮಗೂ ಪೊಲೀಸ್ ಅಂದರೆ ಒಂದು ನಂಬಿಕೆ, ವಿಶ್ವಾಸ, ಧೈರ್ಯ ಕಣಪ್ಪ. ಪ್ಲೀಸ್ ನಮ್ಮನ್ನು ಕ್ಷಮಿಸು. ಭಾರ್ಗವ್: ಹಾಗೇನಿಲ್ಲ ಅಂಕಲ್, ನಂದು ತಪ್ಪಿದೆ. ಯಾರೋ ಕಾಲ್ ಮಾಡಿ ಹೇಳಿದ್ರು ಅಂತ ಹಿಂದೆ ಮುಂದೆ ನೋಡದೆ ಈ ಹುಡುಗನಿಗೆ ಹೊಡೆದೆ. ಸಾರಿ, ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು. ಜೀಪ್ ಹತ್ತುವಾಗ ಏನೋ ಸೋಡಾ ಪ್ಯಾಕೆಟ್ಗೂ ಡ್ರಗ್ಸ್ ಪ್ಯಾಕೆಟ್ ವ್ಯತ್ಯಾಸನೇ ಗೊತ್ತಿಲ್ಲ. ಇವನಂತ ಪೊಲೀಸ್ ಕಂಡ್ರೋ ಅಂತ ಜೋರಾಗಿ ನಗೋಕ್ ಶುರು ಮಾಡಿದ್ರು. ಪುಂಡು ಪೋಖ್ರಿಗಳು ಅಂತ ಸುಮ್ಮನೆ ಹೊರಟು. ನೋಡ್ರೋ, ಗಂಡಸ್ತನ ಕೂಡ ಇಲ್ಲ ಇವನಿಗೆ. ಈಗ ಇಷ್ಟು ಉಗಿತಾ ಇದ್ರೂ ಏನೂ ಹಾಗೇ ಇಲ್ಲ ಅನ್ನೋ ಹಾಗೆ ಹೋಗ್ತಾ ಇದ್ದಾನೆ. ತೂ, ಇವನ್ ಜನ್ಮಕ್ಕೆ ಏನೋ ಅರೆಸ್ಟ್ ಮಾಡ್ತೀಯಾ? ಮಾಡೋ, ಮತ್ತೆ 1 ಗಂಟೆ ಒಳಗೆ ಆಚೆ ಬರ್ತೀವಿ. ಇನ್ಮೇಲೆ ನಮ್ಮ ಕಾಟ ಶುರು. ಹುಚ್ಚು ಹಿಡಬೇಕು, ಹಾಗೆ ಮಾಡ್ತೀವಿ. ಹೌದು ಕಣೋ, ನಾವೇ ಫೋನ್ ಮಾಡಿದ್ದು. ಆ ಹುಡುಗನಿಗೆ ಕ್ರಿಕೆಟ್ ಬ್ಯಾಟ್ ಕೊಡಿಸ್ತೀವಿ ಅಂತ ಆಸೆ ತೋರಿಸಿ ಸ್ವಲ್ಪ ಹೊತ್ತು ಇಲ್ಲೇ ಇರು ಅಂದಿದ್ದು ನಾವೇ. ಇನ್ಮೇಲೆ ಆಟ ಶುರು ಕಣೋ. ಎಲ್ಲಿವರೆಗೂ ನಿನ್ನ ರಾಜನನ್ನ ಕಾಪಾಡ್ತೀಯ ನಾವು ನೋಡ್ತೀವಿ. ನಾವೆಲ್ಲ ಚೆಕ್ಮೇಟ್ ಕೊಟ್ಟರೆ ನಿನ್ನ ಕತೆ ಫಿನಿಶ್. ಹೋಗಪ್ಪ ಹೋಗು, ಮನೇಲಿ ಊಟ ತಯಾರಾಗಿರುತ್ತೆ, ಊಟ ಮಾಡಿ ಮಲ್ಕೋ. ಕಾಯ್ತಾ ಇರು, ನಿನ್ನ ಸೊಲನ್ನ ನಿನಗೆ ತೋರಿಸ್ತೀವಿ. ಬಂದ್ರೋ? ಆ ಕಣ್ಣಲ್ಲಿ ನೋಡ್ರೋ ಬೆಂಕಿ ಪಾಪ, ಅದನ್ನು ಹಾರಿಸೋ ಬಿರುಗಾಳಿ ನಾವು ಅಂತ ಗೊತ್ತಿಲ್ಲ ಅನಿಸುತ್ತೆ. ಭಾರ್ಗವ್, ಬೆಂಕಿನ ಹಾರಿಸ್ಬೋದು, ಆದರೆ ಬೂದಿ ಮುಚ್ಚಿದ ಕೆಂಡ ನಾನು ನಿಮ್ಮ ಪಾಲಿಗೆ ಬೆಂಕಿಯಾಗಿ ಸರ್ವನಾಶ ಮಾಡೋ ಯಮನಾಗಿ ನಾನೇ ಆದಷ್ಟು ಬೇಗ ಬರ್ತೀನಿ.
ಜಸ್ಟ್ ವೇಟ್ ಆ್ಯಂಡ್ ವಾಚ್ ಎನ್ನುತ್ತಾ ಜೀಪತಿ ಜೀಪತಿ ಹೊರಟ. ಅವ್ರ ಮುಂದೆ ಮಾತಾಡುವಾಗ ಇದ್ದ ಧೈರ್ಯ ಈಗಿಲ್ಲ ಅವನಿಗೆ. ದೇವ್ರೆ, ಮುಂದೆ ಯಾವುದೋ ದೊಡ್ಡ ಯುದ್ಧ ಶುರುವಾಗುತ್ತೆ ಅನಿಸ್ತಾ ಇದೆ. ಗೆಲ್ತೀನಿ ಅನ್ನೋ ಭರವಸೆನೇ ಕಾಣ್ತಿಲ್ಲ. ಆದರೂ ಹೊರಡ್ತೀನಿ, ಹಿಂದೆ ಮಾತ್ರ ಹತ್ರ ಹೋಗಲ್ಲ. ನನಗೆ ಧೈರ್ಯ ಕೊಡೋಕೆ, ನನ್ನ ಜೊತೆ ನಿಂತು ನನ್ನ ಕನಸಿನ ಪಯಣಕ್ಕೆ ಯಾರಾದರೂ ಸಾಥ್ ಕೊಡ್ತಾರಾ ಅಂಥವರು ಎಲ್ಲಿದ್ದಾರೆ? ಇದ್ರೂ ಯಾವಾಗ ನನ್ನ ಕೈ ಸೇರ್ತಾರೆ? ಕಳ್ಳಿ 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 ಕಳ್ಳಿ, ಅಯ್ಯೋ ನನ್ನ ಪರ್ಸ್ ಕಡ್ಕೊಂಡು ಹೋಗ್ತಿದ್ದಾಳೆ, ಹಿಡ್ರಿ. ಗಾಡಿ ಓಡಿಸ್ತಿದ್ದವನು ಧ್ವನಿ ಬಂದತ್ತ ನೋಡಿದ. ಒಂದು ಹುಡುಗಿ ಹಿಂದೆ ಒಬ್ಬ 40 ವಯಸ್ಸಿನ ವ್ಯಕ್ತಿ ರನ್ನಿಂಗ್ ರೇಸ್ ಮಾಡ್ತಿದ್ರು. ಭಾರ್ಗವ ಕೂಡ ಜೀಪತ್ತ ತಿರುಗಿಸಿ ಹೊಡ್ತ. ಕೊನೆಗೂ ಸುಸ್ತಾದ ವ್ಯಕ್ತಿ ಇನ್ನು ಓಡೋಕ್ ಆಗಲ್ಲ ಅಂತ ಅಲ್ಲೇ ನಿಂತೋ. ಭಾರ್ಗವ್, ಸರ್ ನಾನು ಹಿಡ್ತೀನಿ, ನೀವಿಲ್ಲೇ ರೆಸ್ಟ್ ಮಾಡಿ ಅಂತ ಹೇಳಿ ಅವನೂ ಓಡಲು ಶುರು ಮಾಡಿದ್ದ. ಅಯ್ಯೋ ದೇವ್ರೆ, ಇವಳೇನು ಈ ರೇಂಜ್ಗೆ ಓಡ್ತಾ ಇದ್ದಾಳೆ? ಕೊನೆಗೂ ಒಂದು ದೊಡ್ಡ ಬಿಲ್ಡಿಂಗ್ ಒಳಗೆ ಹೋದವಳು ಜೋರಾದ ನಿಟ್ಟುಸಿರು ಬಿಟ್ಲು. ಆ ಬಿಲ್ಡಿಂಗ್ ಇನ್ನು ಹೀಗ ತಯಾರಾಗುತ್ತಿತ್ತು. ಯಾರೂ ಇರಲಿಲ್ಲ. ಪರ್ಸ್ ತೆಗೆದು ನೋಡಿದ್ರೆ ಸ್ವಲ್ಪ ದುಡ್ಡು, ಅದರಲ್ಲಿ ಟ್ಯಾಬ್ಲೆಟ್ಸ್ ರಿಸಿಪ್ಟ್ ಇತ್ತು. ಪಾಪ ಅನಿಸ್ತು ಅವಳಿಗೆ. ಅಯ್ಯೋ, ಟ್ಯಾಬ್ಲೆಟ್ ತಗೊಳಕ್ಕೆ ಇಟ್ಕೊಂಡಿದ್ರು ಅನ್ಸುತ್ತೆ. ಏನು ಕಷ್ಟನೋ ಏನೋ ಕೊಟ್ಬಿಡೋಣ ಅಂತ ಕೊಡೋಕ್ಕೆ ಹೊರಟಳು. ಅವಳನ್ನೇ ಹಿಂಬಾಲಿಸಿ ಬಂದವನು ಇನ್ನೇನು ಅವಳನ್ನು ಹೀಡಬೇಕು ಅಷ್ಟರಲ್ಲಿ ಅವಳೇ ಅದೇ ವ್ಯಕ್ತಿಯ ಹತ್ರ ಹೊರಟಿದ್ದು ನೋಡಿ ಸುಮ್ಮನೆ ಹಿಂಬಾಲಿಸಿದೆ. ಕಳ್ಳಿ, ಸಾರಿ ಅಂಕಲ್ ಅಂತ ಹೇಳಿ ಪರ್ಸ್ ಕೊಟ್ಟು, ಎಲ್ಲ ಸರಿ ಇದೆಯಾ ನೋಡಿ ಅಂತ ಹೇಳಿದ್ಲು. ಅವಳ ಮಾತಿಗೆ ಒಪ್ಪಿ, ಎಲ್ಲ ಸರಿ ಇದೆ ಕಣಮ್ಮ, ದುಡ್ಡು ಹೋದ್ರೂ ಪರವಾಗಿರಲಿಲ್ಲ, ಆದರೆ ಟ್ಯಾಬ್ಲೆಟ್ ರೆಸಿಪ್ಟ್ ತುಂಬ ಮುಖ್ಯ ಆಗಿತ್ತು. ಟ್ಯಾಬ್ಲೆಟ್ಸ್ ತರೋಕೆ ತಡ ಮಾಡಿದ್ರೆ ನನ್ನ ತಾಯಿ ಜೀವ ಅಪಾಯದಲ್ಲಿರ್ತಿತ್ತು. ನೀನು ಬೈಯಬೇಕು ಅಂದ್ಕೊಂಡೆ, ಯಾಕೋ ಮನಸ್ಸೂ ಬರ್ತಿಲ್ಲ. ದೇವರು ಒಳ್ಳೇದು ಮಾಡಲಿ, ಚೆನ್ನಾಗಿರು. ಸಾರಿ ಅಂಕಲ್, ಏನೋ ಕೆಟ್ಟ ಯೋಚನೆ ಬಂದಿತ್ತು, ಅದಕ್ಕೆ ಕದ್ದೆ. ಬರ್ತೀನಿ, ಪರ್ಸ್ ಜೋಪಾನ, ಬಾಯ್ ಅಂಕಲ್ ಅಂತ ಹೊರಟಳು. ಆ ಅಂಕಲ್ ತುಂಬ ಒಳ್ಳೆ ಹುಡುಗಿ ಅಂದ್ಕೊಂಡು ಅವರು ಹೊರಟರು. ಭಾರ್ಗವ್, ಛೇ, ನಾನೇ ತಪ್ಪರ್ಥ ಮಾಡಿಕೊಂಡೆ. ಪಾಪ ಒಳ್ಳೆ ಹುಡುಗಿ, ನೋಡೋಕೆ ಚೆನ್ನಾಗಿದ್ದಾಳೆ, ಲಕ್ಷಣವಾಗ್ದಾಳೆ, ಮುಖದಲ್ಲೂ ಲಕ್ಷ್ಮಿ ಕಳೆ. ಅದೇ ಅಂದ್ಕೊಂಡೆ ಈ ಹುಡುಗಿ ಕಳ್ಳಿ ಆಗಿರಲ್ಲ ಅಂತ. ಆದರೂ ಪೊಲೀಸ್ ಬುದ್ಧಿ ಬಿಡಬೇಕಲ್ಲ ಅಂತ ಅಂದ್ಕೊಂಡು ಹುಚ್ಚು ಹುಡುಗಿ ಅಂತ ಜೀಪ್ ಹತ್ತಿ ಹೊರಟವನ ಕಿವಿಯಲ್ಲಿ ಯಾರೋ ಕಳ್ಳಿ 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 ಕಾಪಾಡಿ ನನ್ನ ಪರ್ಸ್ ಕದ್ಕೊಂಡು ಹೋಗ್ತಿದ್ದಾಳೆ. ಶಾಕ್ನಲ್ಲಿ ಧ್ವನಿ ಬಂದತ್ತ ನೋಡಿದವನಿಗೆ ಅದೇ ಹುಡುಗಿ ಬೇರೆ ಹುಡುಗನ ಪರ್ಸ್ ಕದ್ದು, ಸಾರಿ ಬ್ರದರ್, ಇನ್ನೊಮ್ಮೆ ನಿಮ್ಮ ಪರ್ಸ್ ಕದಿಯಲ್ಲ, ಇದು ಒಂದ್ಸತಿ ಅಷ್ಟೆ, ನನ್ನಿಂದ ಬರೋ ಪ್ಲ್ಯಾನ್ ವರ್ಕ್ ಆಗಲ್ಲ, ಸೊ ಒಂದು ಕಡೆ ತಲೆ ಮೇಲೆ ಕೈ ಇಟ್ಟು ಆಕಾಶ ನೋಡ್ತಾ ಇರಿ ಅಂತ ಚೀರ್ತಾ ಟಿ ಉಷಾ ರೆಂಜಿಗೆ ಓಡಿ ಹೋದಳು. ಭಾರ್ಗವ್ ತಲೆ ಮೇಲೆ ಕೈ ಇಟ್ಟು, ಅಯ್ಯೋ ದೇವ, ವಿತಿನ್ ಅ ಮಿನಿಟ್ನಲ್ಲಿ ಸ್ಕ್ರೀನ್ ಪ್ಲೇನೇ ಚೇಂಜ್ ಮಾಡಿಬಿಟ್ಟಲ್ಲಪ್ಪ. ಒಳ್ಳೆ ಹುಡುಗಿ ಅಂದ್ಕೊಂಡೆ, ಕೊಟ್ಟೆಲ್ಲ ಕೈಗೆ ಚಿಪ್ಪು. ಇಷ್ಟೆಲ್ಲ ನಡೆದು ಅವನು ಮನೆ ಸೇರುವಷ್ಟರಲ್ಲಿ ರಾತ್ರಿ ಆಗಿತ್ತು. ಅಪ್ಪ, ಅಮ್ಮ, ಅವನಿ ಎಲ್ಲರೂ ಸೇರಿ ನಗ್ತಾ ಊಟ ಮಾಡಿದೆವು. ಅಮ್ಮ, ಇವತ್ತು ಒಂದು ಹುಡುಗಿ ಒಬ್ಬ ವ್ಯಕ್ತಿ ಪರ್ಸ್ ಕದ್ದು ತಾನೇ ವಾಪಸ್ ಕೊಟ್ಲು, ಸಾರಿ ಕೂಡ ಕೇಳಿದ್ಲು. ಒಳ್ಳೆ ಹುಡುಗಿ ಅನ್ಕೊಳ್ಳುವಷ್ಟರಲ್ಲಿ ಮತ್ತೆ ಬೇರೆ ವ್ಯಕ್ತಿ ಪರ್ಸ್ ಕದ್ದು ಸಾರಿ ಬ್ರದರ್ ಅಂತ ಹೇಳಿ ಓಡಿ ಹೋಗಿಬಿಟ್ಲು. ಟಿ ಉಷಾ ರೇಂಜಿಗೆ ಓಡಿದಳು. ಅಬ್ಬಾ, ಇಂಥ ಹುಡುಗಿರಿರ್ತಾರ ಜಗತ್ತಲ್ಲಿ ಅನ್ಕೊಂಡೆ. ಸರಳ ಸಂತೋಷ್ ಆಶ್ಚರ್ಯದಿಂದ ಕೇಳ್ತಾ ಇದ್ರೆ ಅವನಿ ಮಾತ್ರ ಮುಗುಳು ನಗೆ ಹೊತ್ತು ಮನ್ಸಲ್ಲೇ ದಡ್ಡಿ. ನೀ ಯಾರ ಕೈಗೆ ಸಿಕ್ಕರೂ ಅಣ್ಣನ ಕೈಗೆ ಸಿಗ್ಬೇಡ, ಅವನು ಮೊದಲೇ ಪೊಲೀಸ್. ನಿನಗೆ ಪೊಲೀಸ್ ಅಂದರೆ ಅಲರ್ಜಿ. ಇಬ್ಬರೂ ಜೀವನದಲ್ಲಿ ಮುಖಾಮುಖಿ ಆಗದೆ ಇದ್ದರೆ ಒಳ್ಳೆಯದು. ಆದರೂ ನೀನೇ ನನ್ನ ಅತ್ತಿಗೆ ಆದರೆ ಸೂಪರ್ ಅಂದ್ಕೊಂಡ್ಲು. ಅವಳೇನಾದರೂ ಅತ್ತಿಗೆ ಆದರೆ ಅಂತ ಇಮ್ಯಾಜಿನೇಷನ್ಗೆ ಹೋದರು. ಅಣ್ಣ ಸ್ನಾನಕ್ಕೆ ಹೋದಾಗ ಮೆಲ್ಲನೆ ಪರ್ಸ್ ಜೇಬಿಗೆ ಕೈ ಹಾಕಿ ದುಡ್ಡು ಕದ್ದು ಏನೂ ಆಗೇ ಇಲ್ಲ ಅಂತ ಕೆಳಗೆ ಬರೋದು. ಲೇ, ಇವಳೇ ಪ್ಯಾಂಟ್ನಲ್ಲಿ ದುಡ್ಡಿಟ್ಟಿದ್ದೆ ನೋಡಿದ್ಯಾ? ಹೌದಾ, ನನಗೆ ಗೊತ್ತಿಲ್ಲ ಕಣ್ರಿ, ಇನ್ನೊಮ್ಮೆ ಕಳ್ಳತನ ಆದಾಗ ನೋಡ್ತೀನಿ ಸರಿನಾ? ರೀ, ಏನು ಅಂದರೆ ದೇವ್ರ ಮನೆಯಲ್ಲಿ ಬೆಳ್ಳಿ ಕಳಸ ಕಾಣ್ತಿಲ್ಲ, ನೀವೇನಾದರೂ ನೋಡ್ದಿರಾ? ಹೂ ಕಣೆ, ನೋಡಿದೆ, ನಿನ್ನೆ ರಾತ್ರಿ ಕುಟ್ಕೊಂಡು ಬರೋಕ್ಕೆ ದುಡ್ಡಿರಲಿಲ್ಲ, ಅದಕ್ಕೆ ಬೆಳ್ಳಿ ಕಳಸ ಮಾರಿದೆ. ಮುಖ ನೋಡು, ನಾನು ಯಾವತ್ತು ದೇವ್ರ ಮನೆಗೆ ಹೋಗಿದ್ದೀನಿ ಹೇಳು? ನೆಟ್ಟಗೆ ನೋಡು, ಅಲ್ಲೇ ಇರಬೇಕು, ಹುಡುಕು. ಅಯ್ಯೋ ದೇವ್ರೆ, ಎಲ್ಲ ಹೋಯಿತು? ಲೇ ಇವಳೆ, ನನ್ನ ಕಾಸ್ಟ್ಲಿ ಬ್ರ್ಯಾಂಡೆಡ್ ವಾಚ್ ಕಾಣಿಸ್ತಿಲ್ಲ, ಎಲ್ಲಿಟ್ಟಿದ್ಯಾ? ಹೌದಾ,
ನನ್ನ ಹತ್ರ ರಾತ್ರಿ ಕುಟ್ಕೊಂಡು ಬರೋಕ್ ರೊಕ್ಕ ಇರಲಿಲ್ಲ, ಅದಕ್ಕೆ ನಿಮ್ಮ ವಾಚ್ ಕದ್ದೆ. ಮುಖ ನೋಡಿ, ಅಲ್ಲೇ ಇರಬೇಕು ನೆಟ್ಟಗೆ ಕಣ್ಬಿಟ್ಟು ಹುಡುಕಿ, ಅಮ್ಮ ದುಡ್ಡು ಕಾಣ್ತಿಲ್ಲ. ವಾಚ್ ಕಣೆ, ಏನೊಂದ್ರೆ ಬೆಳ್ಳಿ ಕಳಸ ಕಣ್ರಿ ಅಂತ ಇದ್ರೆ. ನಮ್ಮ ಕಳ್ಳಿ ಮೇಡಮ್ ಚಿಪ್ಸ್ ತಿಂತ ಟಿವಿ ನೋಡೋದ್ರಲ್ಲಿ ಬ್ಯುಸಿ. ಜೋರಾಗಿ ನಗೋಕೆ ಶುರು ಮಾಡಿದೆ. ಆಗ್ತಿಲ್ಲ. ಹೊಟ್ಟೆ ಹಿಡ್ದು ಮತ್ತಷ್ಟು ಜೋರಾಗಿ ನಗೋಕೆ ಶುರು ಮಾಡಿದೆ. ಜೋರಾಗಿ ನಕ್ಕಿದ್ದಕ್ಕೆ ಕಣ್ಣಲ್ಲೇ ನೀರು. ನನ್ನ ನಗು ನೋಡಿ ಎಲ್ಲರೂ ಯಾಕೆ ನಗ್ತಾ ಇದೆಯಾ, ನಮಗೂ ಹೇಳು ಅಂದರೆ ಫ್ಲ್ಯಾಶ್ ಬ್ಯಾಕಿಂದ ಆಚೆ ಬಂದು, ಏನಿಲ್ಲ ಅಮ್ಮ, ಆ ಕಳ್ಳಿ ಈ ಮನೆ ಸೊಸೆಯಾಗಿ ಬಂದರೆ ಸೂಪರ್ ಅಲ್ವಾ, ಕಳ್ಳ ಪೊಲೀಸ್ ಆಟ ಮಸ್ತ್ ಇರುತ್ತೆ ಅಂತ ಇನ್ನೂ ಜೋರ್ ನಗೋಕ್ ಶುರು ಮಾಡಿದಳು. ಮೂವರು ವಾಟ್ ಮುಂದುವರಿಯೋದು.